ಯಾರೋ ರಿಪೇರಿ ಮಾಡಕ್ಕೆ ಬರ್ತಾನೆ ಅಂತ ಹೇಳ್ತಾ ಇದ್ದೀನಿ. ನಂಬರ್ ಕೊಟ್ಟು ಈಗ ಒಂದು ಮೊನ್ನೆ ಬಂದು ನೋಡ್ಕೊಂಡಲ್ಲ. ಈಗ ಏನಾಯ್ತು, ಈಗ ಫಾಲೋ ಮಾಡ್ತಾ ಇದ್ದೀರಾ ಇಲ್ಲ ಹಂಗೆ ಅದಾಗಿ ಎಲ್ಲ ಕಳ್ಕೊಡುವ ಹೇಳಿ. ಎರಡು ಜೆ ಸಿ ನೋಡ್ರಿ, JCB ಒಂದು ಚಿಕ್ಕದು ದೊಡ್ಡದು ಎರಡು ರೋಡಿಗೆ ಬರಬೇಕು. ಸರಿ, ಎಷ್ಟು ದಿವಸದಿಂದ ವರ್ಕ್ ಮಾಡ್ತಾವ್ರೆ, ಎಷ್ಟು ದಿವಸ ಆಗ್ಬೇಕದು? ಸರಿ ಬರ್ತೀನಿ ಅಂತ ಹೇಳ್ತಾವ್ರೆ, ಕರ್ಸಿಗೆ ಸ್ವಲ್ಪ ಏನಾರ ಮಾಡಿ, ಎಲ್ಲಿದ್ದಾರೆ ಹೋಗಿ ಕರ್ಸ್ಬಿಟ್ಟು ಫಸ್ಟ್ ರೆಡಿ ಮಾಡಿಸ್ರಿ. ಅದು ಈಗ ನಾವು ಹೊಸ JCB ನಾವು ಅಪ್ರೋಲ್ ಕೊಡಿಸ್ತಾ ಇದೀವಿ. ಈಗ ಅದೇನು DC ಹತ್ರ ಹೋದ್ರೆ ನಾವು ಖರೀದಿ ಮಾಡ್ಬೋದು, ಗೊತ್ತಾಯ್ತಾ? ಅಪ್ರೋಲ್ ತಗೊಂಡು ಅದೆಲ್ಲ ಮೇಂಟೈನ್ ಮಾಡಿ. ಆಮೇಲೆ ಎಲ್ಲ ಗಾಡಿಗಳಿಗೂ ಆವಾಗ ನೀವು ಆಯಿಲ್ಲು ನೀರು ಸ್ವಲ್ಪ ಎಲ್ಲ ನೋಡ್ಕೋಬೇಕದು. ಕೆಟ್ಟು ನಿಂತೋಯ್ತು ಅಂದ್ರೆ ಮುಗಿತದು ಕತೆ. ನೋಡ್ರಿ, ನಾನು ನಿನ್ನೆ ಫಿಫ್ತ್ ಫೈನಾನ್ಸ್ ಕಮಿಷನ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದ್ದೀನಿ. ಸ್ಟೇಟ್ ಚೇರ್ಮನ್ ಬಂದಿದ್ರು. ನಾನು ಅವ್ರಿಗೆ ಏನು ಸಲಹೆ ಕೊಟ್ಟಿದ್ದೀನಿ ಗೊತ್ತಾ? ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಅದೇ, ಅದಕ್ಕೆಲ್ಲ ನೀವು ಯಾವ ಥರ ಈ KSRTC ಬಸ್ ಡಿಪೋ ಮಾಡಿದ್ರು ಅದೇ ಥರ ಒಂದು ಕೇಂದ್ರ ಬಸ್ ಡಿಪೋ ಮಾಡಿಬಿಟ್ಟು ಎಲ್ಲ ವೆಹಿಕಲ್ಸ್ನ ನಾವೇನು ಕಸ ವಿಲೇವಾರಿ ಮಾಡೋದು, ದೊಡ್ಡ ಚಿಕ್ಕ ವೆಹಿಕಲ್ ಎಲ್ಲ ಕೆಟ್ಟೋದ್ರೆ ಆ ಡಿಪೋಗೆ ಹೋಗ್ಬೇಕು. ಆ ಥರ ಮಾಡಿ ನಮಗೆ ದುಡ್ಡು ಉಳಿತದೆ ಮತ್ತು ಗಾಡಿನೂ ಕಂಡೀಷನ್ ಆಗಿ ರಿಪೇರಿ ಆಯ್ತದೆ. ನೀವು ತೊಗೊಂಡು ವರ್ಕ್ಶಾಪಲ್ಲಿ ವರ್ಷಾನುಗಂಟೆ ಬಿಟ್ಬಿಡ್ತೀವಿ, ಅವ್ರಿಗೆ ಬಿಲ್ ಪೇಮೆಂಟ್ ಮಾಡಲ್ಲ, ಅದು ಗಾಡಿ ನಮಗೆ ನಗರಸಭೆಗೆ ವಾಪಸ್ ಬರಲ್ಲ. ನೀವು ನಾವೊಂದು ಸಲಹೆ ಕೊಟ್ಟಿದ್ದೀವಿ ಅವ್ರಿಗೆ, ಇದು ಒಳ್ಳೆ ಸಲಹೆ ಅಂತ ಅವ್ರು ಇಂಟರ್ವ್ಯೂ ಮಾಡ್ಕೊಂಡವ್ರೆ. ಅದೇ ಥರ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಆ ಥರ ಬಸ್ ಡಿಪೋ ಥರ ಆ ಥರ ಈ ನಮ್ಮ ನಗರಸಭೆ, ಪಟ್ಟಣ ಪಂಚಾಯತಿ ವೆಹಿಕಲ್ಗಳನ್ನ, ಟ್ರ್ಯಾಕ್ಟರ್ ಇರಲಿ, ಕಂಪ್ಯೂಟರ್ ಗಾಡಿ ಇರಲಿ, ಆಪೆ ಗಾಡಿ ಇರಲಿ, ಏನೋ ಕೆಟ್ಟೋದ್ರೆ ತಗೊಂಡಲ್ಲಿ ಬಿಡ್ಬೇಕು. ಆ ಥರ ಮಾಡಿ ಅಂತ ನಾವು ಹೇಳಿದ್ದೀವಿ ಅವ್ರಿಗೆ. ನೋಡೋಣ, ಸರ್ಕಾರ ಮಾಡ್ತಾರೆ ತಗೊಂಡು ಮಾಡ್ಬೇಕು ಎಲ್ಲ ಜಿಲ್ಲೆಗೂ. ನಾನೇನು ಹೇಳ್ತಾ ಇದ್ದೀನಿ, ಅವಾಗ ಗಂಟ ನೀವು ಯಾವ ಗಾಡಿ ಬಂದ್ರು ಸ್ವಲ್ಪ ಆಯಲ್ಲು ನೀರು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಹೇಳಿ ಡ್ರೈವರ್ಗಳಿಗೆ. ಆಮೇಲೆ ಕೆಲವು ಹೋಗ್ಬಿಟ್ಟು ಈಗ 10 ಗಂಟೆಗೆ ವಾಪಸ್ ಬರ್ತಾರೆ, ಅವ್ರ ಡ್ಯೂಟಿ ಇರೋದು 1 ಗಂಟೆ, ಅರ್ಥ ಆಯ್ತಾ? ಸ್ವಲ್ಪ ಅದೆಲ್ಲ ಜ್ಞಾಪಕ ಮಾಡಿ. ಗಾಡಿ ಮೇಂಟೆನೆನ್ಸ್ ಮಾಡೋಕ್ಕೆ ಅಂದರೆ ಡ್ರೈವರ್ ಮೇಲೆ ಜಾಸ್ತಿ ಕಾಳಜಿ ಇರಬೇಕು. ನೀವು ಡ್ರೈವರ್ ಒಬ್ಬರು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಒಬ್ಬ ರೆಗ್ಯುಲರ್ ಓಡಿಸುವಂಥ ಡ್ರೈವರ್ ಇಲ್ಲ ಇಲ್ಲಿ. ಇಲ್ಲ, ಬರೀ ಗಾಡಿಗಳು ಹೊಸ್ತಾಗಿ ತರಿಸ್ತೀರಿ ಅಷ್ಟೇ. ದಯಮಾಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ 13 ಅಂತ ಮಾಡಲ್ ನಂಬರ್ 13 ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರದ ಆದೇಶ ಇರೋದು 15 ವರ್ಷ ಓಡಬೇಕು, ಆಮೇಲೆ FC ಮಾಡಿಸ್ಬೇಕು ಅಂತ. ಇನ್ನೂ 10 ವರ್ಷನೇ ಆಗಿಲ್ಲ, ಆಗಲೇ ಅದನ್ನ ಸ್ಟಾಪ್ ಮಾಡ್ತಾ ಇದ್ದೀರಿ. ತಿರ್ಗಾ ಹೊಸದನ್ನ ತರ್ತೀವಿ ಅಂತ ಹೇಳ್ತೀರಿ. ಅಲ್ಲ, ಈ ಹೊಸ ತಂದ ಮೇಲೂ ಡ್ರೈವರ್ ಕರೆಕ್ಟಾಗಿ ಇರೋನಿಲ್ಲ ಅಂದ್ರೆ ಕರೆಕ್ಟಾಗಿ ಕೆಲಸ ನಡೀತದೆ ಅದರಲ್ಲಿ. ಇದು ಉತ್ತರ ಕೊಡಿ ಮೊದಲು. ಈಗ ಟೆಂಡರ್ ತಗೋತಾರೆ ಅಂದ್ರೆ ಟೆಂಡರ್ ಯಾಕೆ ಅವರು ತಗೋತಾರೆ? ಅವ್ರ ಗಾಡಿ ಅವ್ರ ಸ್ವಂತ ಇರ್ತದೆ, ಡ್ರೈವರ್ ಸ್ವಂತವಾಗಿರ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಾನೆ, ಕರೆಕ್ಟಾಗಿ ಗಾಡಿ ಮೇಂಟೆನೆನ್ಸ್ ಮಾಡಿ ತಗೊಬಂದು ಗಾಡಿ ನಿಲ್ಲಿಸ್ತಾನೆ. ಅವ್ರಿಗೆ ಕರೆಕ್ಟಾಗಿ ತಿಂಗಳ ಬಿಲ್ ಹೋಯ್ತದೆ, ಗಾಡಿನೂ ಕರೆಕ್ಟಾಗಿ ಇರ್ತದೆ. ನಮ್ದು ನಗರಸಭೆ ದುಡ್ಡಲ್ಲಿ ಹಾಕುವಂತ ಗಾಡಿಗೆ ಯಾಕೆ ನೀವು ಮುತುವರ್ಜಿ ವಹಿಸ್ತಾ ಇಲ್ಲ? ಇದು ಉತ್ತರ ಕೊಡ್ಬೇಕು ನೀವು. ಮೇಡಮ್, ಈಗ ನೀವು ಕಾರಿಂದ ಬಂದಿದ್ದೀರಿ ಊರಿಂದ ಅಲ್ವಾ? ಕಾರ್ ಬಂದಿದ್ರೆ ಬಸ್ ಬಂದಿಲ್ಲ, ಬಸ್ ಅಲ್ಲ ಆಯ್ತು, ದೇವ್ರು ಒಳ್ಳೇದು ಮಾಡಿ ಕಾರ್ ತಗೋತೀನಿ. ನಾಳೆ ತಗೊಂಡಾಗ ಸ್ಟಾರ್ಟ್ ಮಾಡೋ ಮುಂಚೆ ನೀರು ಆಯಿಲ್ ಚೆಕ್ ಮಾಡ್ತೀರಾ ಇಲ್ಲ? ನೋಡ್ರಿ, ಇದು ನಮ್ಮ ಆಸ್ತಿನೇ, ಕೇಳ್ರಿ, ಇದು ನಿಮ್ಮ ಆಸ್ತಿನೇ. ಎಲ್ಲ ನಮ್ಮ ನಗರಸಭೆ ಎಲ್ಲ ನಗರ ನಾಗರಿಕರದ ಆಸ್ತಿ. ಇಲ್ಲ ನಮ್ಮ ಆಸ್ತಿ ಹಂಗೆ ನೋಡ್ಕೋಬೇಕಲ್ಲ. ನಗರಸಭೆ ಉಳಪಾದಾಗ ಅಲ್ಲೇ ನಿಂತಿರ್ಲಿ, ಉಳಪಾದಾಗ ಈಗ ಇರುವಂತ ಡ್ರೈವರ್ಗೆ ಕರೆಕ್ಟಾಗಿ ಡ್ರೈವಿಂಗ್ಗೆ ಬರೋದಿಲ್ಲ. ಇದನ್ನ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕೆಂದ್ರೆ ರಿವರ್ಸ್ ತೆಗಿಗೆ ಬರಲ್ಲ. ನಾನು ನೋಡಿದ್ದೀನಿ, ಯಾವುದೋ ಒಂದು ಶರ್ಟ್ ಹೊಡೆದ್ಬಿಟ್ಟಿದ್ದ ನಮ್ಮ ಮಾಡಲೇ. ಅಪ್ಪ ನೀನು ಹೊಡೋದು ಮೊದಲು ಅಂತ ಹೇಳಿ ಕಳಿಸಿದ್ದೀನಿ ಅಂತೇಳಿ ಡ್ರೈವರ್ ಮಾಡಿಕೊಂಡಿದ್ದೀನಿ. ಏನ್ ಕೆಲಸ ಮಾಡ್ತಾರೆ? ಈಗ ಡ್ರೈವಿಂಗ್ಗೆ ಬರೋದಿಲ್ಲ ಅಂದ್ರೆ ಗಾಡಿ ಮೇಂಟೆನೆನ್ಸ್ ಏನ್ ಮಾಡ್ತಾರೆ? ಬರೀ ಹೊಸ ತರಿಸ್ಕೊಂಡು ನೀವು ಮಡಿಕೊಂಡು ಪೂಜೆ ಮಾಡ್ಕೊಳ್ಳಿ. ಅದಕ್ಕೆ ಹೆಂಗೋ ಟೈಮ್ ಕಳೆದ್ಬಿಡ್ಲಿ, ಆಮೇಲೆ ತಿರ್ಗಾ ಸ್ಕ್ರಾಪ್ ಮಾಡಿ ಹೊಸ ತರಿಸ್ಕೊತಾರೆ. ನೋಡಿ ಮೇಡಮ್, ನೋಡ್ರಿ, ನಿಮ್ಗೆ ಸರ್ಕಾರ ಪವರ್ ಕೊಟ್ಟಿದೆ, ನೀವು ಒಬ್ಬರು ಅಧಿಕಾರಿ. ಸ್ವಲ್ಪ ಯಾವ ತರ ಕೆಲಸ ತಗೋಬೇಕು ನೀವು ಮೇಸ್ತ್ರಿಗಳ ಹತ್ರ ಸ್ವಲ್ಪ ಕೆಲಸ ತಗೊಳ್ಳಿ. ಬೆಳಗ್ಗೆ ಎದ್ದು ನಾವು ನಿಂತ್ಕೋಬೇಕಿಲ್ಲ, ಮೇಸ್ತ್ರಿ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ನಾನು ಎಲ್ಲ ಕಸ ಆದ್ರೆ ನಾನು ಹುಡುಕ್ಬೇಕು. ಈಗ ಕಸ ಬಿದ್ದಿದೆ ಅಂದ್ರೆ ನಿಮಗೆ ಫೋನ್ ಮಾಡ್ಬಿಟ್ಟು ಕರೆಸ್ಬೇಕು. ಆ ಕೆಲಸ ಆಗೋದಿಲ್ಲ. ಈಗ ನಮ್ಮ ಮೇಡಮ್, ಈಗ ನಮ್ಮ ಮತ್ತಿನವ್ರು ಒಂದು ಸಲಹೆ ಕೊಡ್ತವ್ರೆ, ವಾರಕ್ಕೆ 1 ದಿನ ನಾವೆಲ್ಲ ಸರ್ವಿಸ್ ಮಾಡಿಸಿ, ಒಂದು ಸರ್ವಿಸ್ ಸ್ಟೇಷನ್ ಥರ ಮಾಡಿ ಬರುವಂಥ ವೆಹಿಕಲ್ಗೆ ಸ್ವಲ್ಪ ಜನರಿಗೆ ಕೊಟ್ಟು ನೀರು ಇದಾದ್ರೆ ಪುಟ್ಟಿಡಲ್ಲ. ಅದು ಅವರು CC ಕ್ಯಾಮರಾ ಹಾಕಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅದೇನಾದ್ರು ಕೆಟ್ಟೋಗ್ಬಿಟ್ರೆ ಅದು ರೆಡಿ ಮಾಡಿಸ್ಬಿಡೋ ಜವಾಬ್ದಾರಿ ಅವ್ರದ್ದು.
ರೆಡಿ ಮಾಡಿ ನಮ್ಗೆ ಈಗ ನೆನ್ನೆ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು 9 ಗಂಟೆಗೆ ನಿನ್ನೆ ಪ್ರಕಾಶ್ ಫೋನ್ ಮಾಡಿಬಿಟ್ಟು ಅದು CC ಕ್ಯಾಮ್ರಾ ಅನ್ನೋದು ಕೆಟ್ಟೋಗಿರೋದನ್ನ ಸ್ವಲ್ಪ ರೆಡಿ ಮಾಡಿಸ್ಬಿಡಿ ಅಂತ. ಸರ್ ನಿಮಗೆ ನಾವು ಕೊಟ್ಟಿದ್ದೀವಿ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ರೆಡಿ ಮಾಡಿಸ್ಬಿಡುವ ಆಗಲ್ಲ ಸರ್ ಅಂತ. ಇಲ್ಲ ನೀವೇ ಮಾಡಿಸ್ಕೊಡ್ಬಿಡಿ ನಗರಸಭೆದ ಹಿಂಗೆ ಅದು ಆಯಿತು ಬಿಡಿ ಸರ್ ನಾನು ಚರ್ಚೆ ಮಾಡ್ತೀನಿ ಮಾಡಿಬಿಟ್ಟು ಏನಾದ್ರು ಹೇಳ್ತಿದ್ದೀನಿ ಅಂತೇಳಿ. ಈಗ ಅವ್ರಿಗೆ ಅದು ಮಾಡ್ಕೊಳ್ಳೋದಾಗೋದಿಲ್ಲ ಅಂದಮೇಲೆ ಕ್ಯಾಮ್ರಾ ಯಾಕೆ ಅವ್ರಿಗೆ? ನಾನು ಹೇಳ್ತಾ ಇರೋದು ನಾವು 10 ಲಕ್ಷ ರೂಪಾಯಿ ಕೊಟ್ಟು ನಗರಸಭೆಯಿಂದ ಹಾಕ್ಕೊಟ್ಟಾದ್ಮೇಲೆ ಮೇಂಟೆನೆನ್ಸ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವರು ಇಲಾಖೆ. ಈಗ ಅದು ಮಾಡ್ಕೊಳ್ಳೋದಾಗಲ್ಲ, ನಾವು ರಿಪೇರಿ ಮಾಡ್ಕೊಳ್ಳೋದಾಗಲ್ಲ, ನಮಗೂ ಅದು ಇದು ಮಾಡ್ಕೊಡಿ ಅಂದಾಗ ನಾವೇನು ಮಾಡೋದು? ನಾನು ಕ್ಯಾಮ್ರಾಗೆ 50-40 ಸಾವಿರ 50 ಸಾವಿರ ಆಯ್ತದೆ ಸರ್. ಅದು ಹೊಸ ಕ್ಯಾಮ್ರಾ 90-80 ಸಾವಿರ 90 ಸಾವಿರ. ಈಗ ಅದೇ ನಾನು ಹೇಳ್ದೆ, ನಾನು ಮಾತಾಡ್ತೀನಿ, ಚರ್ಚೆ ಮಾಡ್ಬಿಟ್ಟು ಮಾತಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಆಮೇಲೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ಕಸ ಹಾಕ್ತಾರೋ ಅದಕ್ಕೆ ನಾವು ಕ್ಯಾಮ್ರಾ ನಾವು ಪ್ರಯೋಜನ ಮಾಡ್ತಾ ಇದ್ದೀವಿ.